ಸೆಕ್ಷನ್ 144 ನಡುವೆಯೂ ಕೂಡ ಬೀದಿಗಿಳಿದು ಸಿಎ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಟೌನ್ ಹಾಲ್ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಟೌನ್ ಹಾಲ್ ಬಳಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನಲ್ಲೂ ಸಾಕಷ್ಟು ಜೋರಾಗಿದೆ ಪ್ರತಿಭಟನೆಯ ಕಿಚ್ಚು. ಅದೇ ರೀತಿ ಕಲಬುರಗಿನಲ್ಲೂ ಕೂಡ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಟೌನ್ ಹಾಲ್ ಹಾಗೂ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ. ಅಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸಾಕಷ್ಟು ಆಕ್ರೋಶ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಮಾಡೋದಕ್ಕೋಸ್ಕರ ಪೊಲೀಸರು ಅಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಸಿಎ ವಿರುದ್ಧ ಹೋರಾಟದ ಕಿಚ್ಚು ಸಿಕ್ಕಾಪಟ್ಟೆ ಕಾವೇರಿದೆ ಬೆಂಗಳೂರಿನಲ್ಲಿ. ಬಿಜೆಪಿ ಸರ್ಕಾರಕ್ಕೆ ಈ ಟಿಕೆಟ್ ಬಿಜೆಪಿ With them, now the senior police officers have also come here. It's getting a bit. ಸಿಎ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್ ಅನ್ನು ವಿರೋಧಿಸಿ ಪ್ರತಿಭಟನೆ ಜೋರಾಗಿದೆ. ರಾಜ್ಯದಾದ್ಯಂತ ಸೆಕ್ಷನ್ 144 ಹಾಕಲಾಗಿದೆ. ಆದರೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರಿನ ಟೌನ್ ಹಾಲ್ ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಸಿಕ್ಕಾಪಟ್ಟೆ ಪ್ರಾಟೆಸ್ಟ್ ನಡೀತಾ ಇದೆ. ಸಾಕಷ್ಟು ಗಲಾಟೆ ಕೂಡ ಆಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಕಾನೂನು ಸುವ್ಯವಸ್ಥೆಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ. ನಿನ್ನೆ ಅಷ್ಟೇ ಯುಟಿ ಖಾದರ್ ಅವರು ಹೇಳಿದ್ದಂಥದ್ದು ರಾಜ್ಯದಲ್ಲಿ ಕಿಚ್ಚು ಹೊತ್ತತ್ತೆ, ಇಡೀ ರಾಜ್ಯ ಹೊತ್ತಿ ಉರಿಯತ್ತೆ ಅಂತ ಹೇಳಿದ್ರು. ರಾಜ್ಯದಲ್ಲಿ ಏನಾದರೂ ಸಿಎಎನ್ನ ಅನ್ವಯ ಮಾಡೋದಾದ್ರೆ ಅಂತ BS ಯಡಿಯೂರಪ್ಪ ಅವರು ಇದಕ್ಕೆಲ್ಲ ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು. ಕೇಂದ್ರ ಸರ್ಕಾರ ನಮ್ಮ ಎಲ್ಲಾ ಸಂಸದರು ಸೇರಿ ಅನುಮೋದನೆ ಮಾಡಿರ್ತಕ್ಕಂಥ ಕಾಯ್ದೆ ಇದು. ಹಾಗಾಗಿ ದೇಶಾದ್ಯಂತ ಇದು ಜಾರಿಗೆ ಬಂದೇ ಬರುತ್ತೆ. ಈಗ ಬೆಂಗಳೂರಿನಲ್ಲಿ ಇದರ ವಿರುದ್ಧ ಪ್ರಾಟೆಸ್ಟ್ ಸಿಕ್ಕಾಪಟ್ಟೆ ಜೋರಾಗ್ತಿದೆ. ಪ್ರತಿಭಟನಾಕಾರರ ಆಕ್ರೋಶವನ್ನ ಗಮನಿಸ್ತಾ ಇದ್ದೀರಿ. ರಾಜ್ಯಾದ್ಯಂತ ಕಾನೂನು ರೀತಿಯ ಸೆಕ್ಷನ್ 144 ಜಾರಿಯಲ್ಲಿದ್ರೂ ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಪೌರತ್ವ ತಿದ್ದುಪಡಿ ಕಾಯ್ದೆಯ ವಿರುದ್ಧ ವಿದ್ಯಾರ್ಥಿಗಳು ಸೇರಿದಂತೆ ಪ್ರತಿಭಟನೆ ಜೋರಾಗಿದೆ. ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಟೌನ್ ಹಾಲ್ ಸುತ್ತಮುತ್ತ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ನಡೀತಾ ಇದೆ. ಇವತ್ತು ಸಾಕಷ್ಟು ಚುಮು ಚಳಿ ಇದೆ. ಬೆಂಗಳೂರಿನಲ್ಲಿ ಸಾಕಷ್ಟು ತಣ್ಣನೆಯ ವಾತಾವರಣ ಇದೆ. ಆದರೆ ಪ್ರತಿಭಟನೆಯ ಕಿಚ್ಚು ಮಾತ್ರ ಸಾಕಷ್ಟು ಕಾವನ್ನ ಏರಿಸಿದೆ. ಬೆಂಗಳೂರು ಪ್ರತಿಭಟನೆಯಿಂದಾಗಿ ಗರಂ ಆಗಿದೆ. ವಿಶೇಷವಾಗಿ ಮೈಸೂರು ಬ್ಯಾಂಕ್ ಸರ್ಕಲ್ ಟೌನ್ ಹಾಲ್ ಸುತ್ತಮುತ್ತ ಮೆಜೆಸ್ಟಿಕ್ ಹೋಗೋ ಕಡೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿರ್ತಕ್ಕಂಥದ್ದು. ಪೊಲೀಸರು ಅದನ್ನೆಲ್ಲ ನಿಯಂತ್ರಣಕ್ಕೆ ತಗೋತಾ ಇದ್ದಾರೆ. ಪ್ರತಿಭಟನಾಕಾರರನ್ನ ಕೂಡ ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ. ಪ್ರತಿಭಟನೆಯನ್ನ ಅವ್ರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. देश के लिए जीऊंगा, इस देश के लिए मरूंगा, देश के लिए जीऊंगा, देश के लिए मरूंगा। धिक्कारा, देश हमारा है, भारत हमारा है। बीजेपी डाउन, बीजेपी इस देश के लिए जीऊंगा, इस देश के लिए मरूंगा। ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿದ್ದಾರೆ. ಮೈಸೂರು ಬ್ಯಾಂಕ್ ಸರ್ಕಲ್ ಹತ್ರ ಯಾವ ರೀತಿಯಲ್ಲಿ ಪ್ರತಿಭಟನೆ ನಡೆದಿದೆ ಅನ್ನೋದನ್ನ ನೋಡೋಣ. ಮುನಿರಾಜು, ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಸೆಕ್ಷನ್ 144 ಜಾರಿಯಲ್ಲಿ ಇದ್ರೂ ಕೂಡ ಸಿಕ್ಕಾಪಟ್ಟೆ ಪ್ರತಿಭಟನೆ ನಡೀತಾ ಇದೆ. ಹೇಗಿತ್ತು ಪ್ರತಿಭಟನೆಯ ಸ್ವರೂಪ ಮುನಿರಾಜು? ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಟ್ಟಾರೆ ಸಾಕಷ್ಟು ಜನ ಸೇರಿದಂತದ್ದು ನಾವು ನೋಡ್ತಾ ಇದ್ವಿ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬೆಳ್ಳಂಬೆಳಗ್ಗೆ ಇವತ್ತು ಬೆಂಗಳೂರಿನ ಟೌನ್ ಹಾಲ್ ಮತ್ತು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಸಿಕ್ಕಾಪಟ್ಟೆ ಪ್ರತಿಭಟನೆಯ ಕಾವೇರಿತ್ತು. ಮುನಿರಾಜು ನಮ್ಮ ಪ್ರತಿನಿಧಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮುನಿರಾಜು, ಗೋ ಅಹೆಡ್. ಸುಲಕ್ಷ್ಮಿ, ಒಂದು ಪೌರತ್ವ ಕಾಯ್ದೆ ವಿರೋಧಿಸಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆಗೆ ಕೆಲವು ಸಂಘಟನೆಗಳು ಸಜ್ಜಾಗಿರುತ್ತದೆ. ಆದರೆ 144 ಸೆಕ್ಷನ್ ಇರೋದ್ರಿಂದ ಯಾರಿಗೂ ಸಹ ಪ್ರತಿಭಟನೆಗೆ ಅವಕಾಶವನ್ನ ಪೊಲೀಸರು ಕೊಡ್ತಾ ಇಲ್ಲ. ಈಗಾಗಲೇ ಕೆಲವು ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿದರೆ ಅವರು ಪ್ರತಿಭಟನೆ ಮಾಡ್ತೀವಿ ಅನ್ನೋ ಸೂಚನೆ ಮೇರೆಗೆ ಇಲ್ಲಿ ಜಮಾಯಿಸಿರುವಂತದ್ದು. ಆದರೆ ಪೊಲೀಸರ ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಯಾರು ಸಹ ಪ್ರತಿಭಟನೆ ಮುಂದಾಗದೆ ಎಲ್ಲ ತಮ್ಮಷ್ಟಕ್ಕೆ ತಾವು ಸೈಲೆಂಟ್ ಆಗಿ ನಿಂತಿರುವಂತದ್ದು. ಈಗಾಗಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪೊಲೀಸರನ್ನ ನಿಯೋಜನೆ
ಮಾಡಿರೋದ್ರಿಂದ ಪ್ರತಿಭಟನೆ ಮಾಡೋದಕ್ಕೆ ಯಾವುದೇ ರೀತಿಯ ಒಂದು ಅವಕಾಶವನ್ನು ಸಹ ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಹೆಚ್ಚುವರಿ ಪೊಲೀಸರ ಆಯುಕ್ತರು ಸಹ ಸ್ಥಳಕ್ಕೆ ಭೇಟಿ ಕೊಟ್ಟ ಒಂದು ಕಡೆಗೆ ಎಚ್ಚರಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮತ್ತೆ ನಾವು ನೋಡಬಹುದು ಏನು ಕೆಲವು ಕಾರ್ಯಕರ್ತರು ಮತ್ತೆ ಮಹಿಳಾ ಸಂಘಟನೆ ಕಾರ್ಯಕರ್ತರು ಸಹ ಇಲ್ಲಿ ಜಮಾಯಿಸಿರುವಂತದ್ದು. ಈಗ ನಮ್ಮ ಜೊತೆ ವಿಮಲಾ ಅವರು ಇದ್ದಾರೆ, ನೇರ ಅವ್ರನ್ನೇ ಮಾತಾಡಿಸಬಹುದು. ಮೇಡಮ್, ಇವತ್ತು ಈ ಒಂದು ಪ್ರತಿಭಟನೆಗೆ ಸಹ ನೀವು ಒಂದು ಆಗಮಿಸಿರುವಂತದ್ದು, ಯಾವ ರೀತಿ ಒಂದು ಪ್ರತಿಭಟನೆ ಮಾಡ್ತಿದ್ದೀವಿ? ನಾವು ದೇಶದ ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಗೌರವಿಸ್ತೀವಿ. ನಮ್ಮ ಸರ್ಕಾರ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರೋಂಥದ್ದು. ಸೊ ಆ ಸಂವಿಧಾನ ನನಗೆ ನೀಡಿದ ಹಕ್ಕು ಪ್ರತಿಭಟನೆಯ ಹಕ್ಕು. ಸೊ ಹಾಗಾಗಿ ಆ ಪ್ರತಿಭಟನೆಯ ನನ್ನ ಅಧಿಕಾರ ಇದೆಯಲ್ಲ ಅದನ್ನ ಮಾಡೋದಕ್ಕೆ ನಾನು 144 ಸೆಕ್ಷನ್ ಇದೆ ಬೆಂಗಳೂರಿನಲ್ಲಿ, ಪ್ರತಿಭಟನೆಗೆ ಅವಕಾಶ ಕೊಡೋದಿಲ್ಲ ಅಂತ ಪೊಲೀಸ್ ಆಯುಕ್ತರು ಒಂದು ಸೂಚನೆ ಮಾಡಿದ್ದಾರೆ. ನಂಗೆ ಗೊತ್ತಿಲ್ಲ 144 ಹಾಕ್ಬೇಕಾದ ಅಗತ್ಯ ಏನಿತ್ತು ಅಂತ. ನಾವೇನು ವೈಲೆಂಟ್ ಪ್ರೊಟೆಸ್ಟಿಗೆ ಕಾಲ್ ಕೊಟ್ಟಿಲ್ಲ, ಪಬ್ಲಿಕ್ ಪ್ರಾಪರ್ಟಿನ ಹಾಳು ಮಾಡಿಲ್ಲ. ಈ ದೇಶದ ಸಂವಿಧಾನದ ಅಡಿಯಲ್ಲಿ ನಮಗಿರುವ ಒಂದು ಹಕ್ಕಿದೆಯಲ್ಲ ಅದನ್ನ ನಾವು ಪ್ರತಿಪಾದಿಸಕ್ಕೆ ಬಂದಿದ್ದೀವಿ ಅಷ್ಟೇ. ಗೊತ್ತಿಲ್ಲ, ನಾವು ಭಯೋತ್ಪಾದಕರಲ್ಲ, ನಾವು ಲೂಟಿ ಗೂಂಡಾಗಿರಿ ಮಾಡೋರು ಅಲ್ಲ. ಹಾಗಿದ್ದು ಕೂಡ 144 ಅನ್ನು ಯಡಿಯೂರಪ್ಪ ಸರ್ಕಾರ ಯಾಕೆ ಹಾಕಿದೆ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಒಂದು ಡೆಮೊಕ್ರೆಟಿಕ್ ದೇಶದಲ್ಲಿ ಡೆಮೊಕ್ರೆಟಿಕ್ ರೈಟ್ಸ್ ಅನ್ನು ಕೂಡ, ಯಾಕಂದ್ರೆ ನಮಗೊಂದು ರೈಟು ಇದೆ, ಡ್ಯೂಟಿನೂ ಇದೆಯಲ್ಲ, ಆ ಡ್ಯೂಟಿಯನ್ನ ನಾವು ಮಾಡ್ತಾ ಇರುವಾಗ ನಮ್ಗೆ ಆ ರೈಟ್ಸ್ ಅನ್ನ ಕೊಡಬೇಕು ಅಂತ ನಾನು ಇಲ್ಲ ಗೊತ್ತಿಲ್ಲ. ಅದು ಆರ್ಗನೈಸರ್ಸ್ ಏನ್ ಡಿಸೈಡ್ ಮಾಡ್ತಾರೋ ಅದರ ಆಧಾರದಲ್ಲಿ ಮಾಡ್ತೀವಿ. ಇದು ಈಗಾಗಲೇ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಪ್ರತಿಭಟನೆ ಒಂದು ಸಾರ್ವಜನಿಕರು ಆಗಮಿಸುತ್ತಿದ್ದಂತೆ ಒಂದು ಪೊಲೀಸರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಗುಂಪನ್ನ ಚದುರಿಸುವಂತ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಮತ್ತೆ ಈಗಾಗಲೇ ಪೊಲೀಸ್ ವಾಹನದ ಒಂದು ಮೈಕ್ ನಲ್ಲಿ ಅನೌನ್ಸ್ ಕೂಡ ಮಾಡಿದ್ರು, ಯಾರು ಸಹ ಒಂದು ಗುಂಪು ಸೇರಬಾರ್ದು, ಯಾಕಂದ್ರೆ ಬೆಂಗಳೂರಿನಲ್ಲಿ 144 ಸೆಕ್ಷನ್ ಇರೋದ್ರಿಂದ ಮೂರು ಜನಕ್ಕಿಂತ ಹೆಚ್ಚಿನ ಜನ ಇಲ್ಲಿ ನಿಯೋಜನೆ ಆಗಬಾರ್ದು ಅಂತ ಹೇಳಿ ಒಂದು ಸೂಚನೆ ಕೊಡ್ತಾ ಇರೋದ್ರಿಂದ ಇಲ್ಲಿಗೆ ಬಂದಿರುವಂತಹ ಪ್ರತಿಭಟನಾಕಾರರು ಸ್ಥಳದಿಂದ ಬೇರೆ ಬೇರೆ ಕಡೆಗೆ ಶಿಫ್ಟ್ ಆಗ್ತಿರುವಂತದ್ದು. ಮತ್ತೆ ಏನು ಗುಂಪಾಗಿದ್ರು ಎಲ್ಲರೂ ಸಹ ಬೇರೆ ಬೇರೆ ಕಡೆ ಚದರಿ ಹೋಗ್ತಿದ್ದಾರೆ. ಮತ್ತೆ ಪೊಲೀಸರು ಸಹ ಅಷ್ಟೇ ಸಂಖ್ಯೆಯಲ್ಲಿ ಇಲ್ಲಿ ನಿಯೋಜನೆ ಮಾಡಿ ಈಗಾಗಲೇ ಹೆಚ್ಚಿನ ಬಂದೋಬಸ್ತ್ ಮಾಡಿರುವಂತದ್ದು. ಯಾಕಂದ್ರೆ ಕಾನೂನು ಮೀರಿ ಯಾರಾದ್ರೂ ವರ್ತನೆ ಮಾಡಿದ್ರೆ ಅವ್ರ ಮೇಲೆ ಖಂಡಿತ ಕ್ರಮ ಕೈಗೊಳ್ಳೋದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಸುಲಕ್ಷ್ಮಿ, ರೈಟ್. ಮುನಿರಾಜು, ಹ್ಯಾಂಗ್ ಆನ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ. ನಮ್ಮ ಜೊತೆ ಟೌನ್ ಹಾಲ್ ನಿಂದ ನಮ್ಮ ಪ್ರತಿನಿಧಿ ಕಿರಣ್ ನೇರ ಸಂಪರ್ಕದಲ್ಲಿದ್ದಾರೆ. ಟೌನ್ ಹಾಲ್ ಹತ್ರ ಚಿತ್ರಣ ಹೇಗಿದೆ ತಿಳ್ಕೊಳ್ಳೋಣ. ರೈಟ್ ಕಿರಣ್, ಟೌನ್ ಹಾಲ್ ಹತ್ರ ಚಿತ್ರಣ ಹೇಗಿದೆ? ಪ್ರತಿಭಟನೆಯ ಬಿಸಿ ಸ್ವಲ್ಪ ಕಡಿಮೆ ಆಗಿದೆಯಾ ಅಥವಾ ಹೇಗಿದೆ ಚಿತ್ರಣ? ಖಂಡಿತ ಶ್ರೀಲಕ್ಷ್ಮಿ, ಪೌರತ್ವ ವಿರೋಧಿಸಿ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥದ್ದು. ಏನ್ 144 ಸೆಕ್ಷನ್ ಜಾರಿ ಇದ್ರೂ ಸಹ ಕೆಲವು ಪ್ರಗತಿಪರ ಚಿಂತಕರು, ಏನ್ ಗೌರಿಯ ಮೀಡಿಯಾ ಪರ್ಸನ್ ಏನಿದ್ದಾರೆ ಅವರೆಲ್ಲ ಸಹ ಬಂದು ಇಲ್ಲಿ ಪ್ರತಿಭಟನೆ ನಡೆಸಿರ್ತಕ್ಕಂಥದ್ದು. ಹೀಗಾಗಿ ಪೊಲೀಸರು ಅವರನ್ನ ಹತ್ತಿಕ್ಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇನ್ನೂ ಸಹ ಇಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಅವರನ್ನೆಲ್ಲ ಸಹ ಬಂಧಿಸುವ ಸಾಧ್ಯತೆ ಇದೆ. ಹೀಗಾಗಿ ಪ್ರತಿಭಟನೆಯಲ್ಲಿ ಇನ್ನೂ ಸಹ ಇಲ್ಲಿ ನಡೀತಾ ಇರತಕ್ಕಂಥದ್ದು ನೋಡ್ಬೋದು ದೃಶ್ಯಗಳನ್ನು. ಈಗ ಪೊಲೀಸರು ಸಹ ಅವರನ್ನ ಎಳೆದೊಯ್ತಾ ಇರ್ತಕ್ಕಂಥ ದೃಶ್ಯಗಳನ್ನ ಸಹ ನೋಡ್ಬೋದು. ಸಾಕಷ್ಟು ಜನ ಇಲ್ಲಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಹೀಗಾಗಿ ಅವ್ರನ್ನೆಲ್ಲ ಸಹ ಹತ್ತಿಕ್ತಾ ಇರ್ತಕ್ಕಂಥದ್ದು. ಪೊಲೀಸರು ಯಾರೇ ಇಲ್ಲಿ ಪ್ರತಿಭಟನೆ 144 ಸೆಕ್ಷನ್ ಜಾರಿ ಇದ್ರೆ ಈ ಹಿಂದೆ ಕೂಡ 144 ಸೆಕ್ಷನ್ ಜಾರಿ ಇರೋದ್ರಿಂದ ಈಗಾಗಲೇ ಅವರನ್ನ ಬಂಧಿಸಿ ಕರ್ಕೊಂಡು ಹೋಗೋದು ಪ್ರಯತ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಈಗಾಗಲೇ ಒಂದು ಬಸ್ಗಳಲ್ಲಿ ಏನ್ ಪ್ರತಿಭಟನೆ ಮಾಡೋದಕ್ಕೆ ಪ್ರಗತಿಪರ ಚಿಂತಕರು ಬಂದಿದ್ರು, ಅವ್ರನ್ನೆಲ್ಲ ಸಹ ಈಗ ಕಳಿಸಿರ್ತಕ್ಕಂಥದ್ದು. ಇನ್ನೂ ಸಹ ಪ್ರತಿಭಟನೆ ಕಾವು ಜೋರಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರನ್ನೆಲ್ಲನೂ ಸಹ ಪೊಲೀಸರು ಎಳೆದೊಯ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನಿನ್ನೆ ಕೂಡ ಹೇಳಲಾಗಿತ್ತು. ಹೀಗಾಗಿ ಅವರನ್ನೆಲ್ಲ ಸಹ ಟೌನ್ ಹಾಲ್ ನಿಂದ ಹೊರಗಡೆ ಆಗ್ತಾ ಇರ್ತಕ್ಕಂಥದ್ದು. ಏನ್ ಈಗಾಗಲೇ ಬ್ಯಾರಿಕೇಡ್ ಗಳನ್ನ ಅಳವಡಿಸಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಈ ಮಧ್ಯೆ ಪೊಲೀಸರು ಸಹ ಸಾಕಷ್ಟು ಹೊರಗಡೆಯಿಂದ ಬಂದು ಎಲ್ಲ ಸಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಏನು ರಾಮಚಂದ್ರ ಗುಹಾ ಪ್ರಗತಿಪರ ಚಿಂತಕ ಆಗಿರ್ಬೋದು, ಮತ್ತೆ ಪ್ರಗತಿಪರ ಚಿಂತಕಿ ಪುಷ್ಪಾ ಸೇರಿದಂತೆ ಇತರರನ್ನು ಸಹ ಸಾಕಷ್ಟು ಮಂದಿಯನ್ನ ಈಗ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಬಸ್ಗಳಲ್ಲಿ ಅವರನ್ನ ಎಳೆದೊಯ್ತಾ ಇರ್ತಕ್ಕಂಥ ಮಹಿಳೆಯರನ್ನು ಸಹ ಇಲ್ಲಿ ಬಸ್ಗೆ ಎಳೆದೊಯ್ತಾ ಇರ್ತಾರೆ. ಮಹಿಳಾ ಪೊಲೀಸರು ಏನಿದ್ದಾರೆ ಅವರು ಎಳ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ಸಹ ನೀವು ನೋಡಬಹುದು. ಎಲ್ಲ ಕೌಂಟ್ ಡೌನ್ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಏನ್ ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಅವರೆಲ್ಲ ಸಹ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಅವರನ್ನ ಎಳೆದೊಯ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಪ್ರತಿಭಟನೆ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರು. ಹೀಗಾಗಿ ಯಾರೇ ಪ್ರತಿಭಟನೆಗೆ ಬಂದ್ರು ಸಹ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಪ್ರತಿಭಟನೆ ನಡೆಸ್ತೀವಿ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು. ಹೀಗಾಗಿ ಎಲ್ಲರನ್ನ ಮಹಿಳಾ ಪೊಲೀಸರು ಮಹಿಳೆಯರನ್ನ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಂತಹ ಮಹಿಳೆಯರನ್ನ ಈಗ ಎಳೆದೊಯ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡೋದಿಲ್ಲ, ನಾವು ವೈಲೆನ್ಸ್ ಮಾಡೋದಕ್ಕೆ ಬಿಡೋದಿಲ್ಲ, ಅವರು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಮಾಡಕೂಡದು ಅನ್ನೋ ಕಾರಣಕ್ಕೆ
ಈಗ ಎಲ್ಲರನ್ನೂ ಸಹ ಇದಾಗಿದ್ರು. ಈ ಒಂದು ಭಿತ್ತಿಪತ್ರ ಏನಿದೆ ಪೌರತ್ವ ಕಾಯ್ದೆಯನ್ನ ವಿರೋಧಿಸಿ ಅವರು ಭಿತ್ತಿಪತ್ರವನ್ನ ಹಂಚಿರ್ತಕ್ಕಂಥದ್ದು. ಟೌನ್ ಹಾಲ್ ಬಳಿ ಬಂದು ಭಿತ್ತಿಪತ್ರವನ್ನ ಹಂಚಿ ಇಲ್ಲಿ ಸಾಕಷ್ಟು ಪ್ರತಿಭಟನೆ ನಡೆಸ್ತಾ ಇದ್ರು. ಈಗ ಪೊಲೀಸರು ಅವರನ್ನೆಲ್ಲ ಸಹ ಎಳೆದೊಯ್ದಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ರೈಟ್ ಕಿರಣ್ ಕವಿತಾ ರೆಡ್ಡಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದು ಕರ್ಕೊಂಡು ಹೋಗ್ತಾ ಇದ್ದದ್ದು, ಅವರು ಡೌನ್ ಬೆಂಗಳೂರು ಪೊಲೀಸ್ ಅಂತ ಕಿರಿಚ್ತಾ ಇದ್ದದ್ದು ಎಲ್ಲ ನೋಡಿದ್ವಿ. ಸೊ ಕಾಂಗ್ರೆಸ್ ಎಷ್ಟರ ಮಟ್ಟಿಗೆ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದೆ, ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಈ ಪ್ರತಿಭಟನೆಯಲ್ಲಿ ಕುಮ್ಮಕ್ ಕೊಡ್ತಾ ಇದೆಯಾ ಅಥವಾ ಸಂಪೂರ್ಣವಾಗಿ ಭಾಗಿಯಾಗಿದೆಯಾ? ಯಾಕಂದ್ರೆ UT ಖಾದರ್ ಅವರು ಹೇಳಿದ್ದು ಕರ್ನಾಟಕ ಹೊತ್ತಿ ಉರಿಯತ್ತೆ ಅಂತ. ಸೊ ಈ ಪ್ರತಿಭಟನೆಗೆ ಕಾಂಗ್ರೆಸ್ನ ಸಪೋರ್ಟ್ ಎಷ್ಟು ಮಟ್ಟಿಗಿದೆ? ಕಾಂಗ್ರೆಸ್ ಎಲ್ಲ ಒಂದ್ ಕಡೆಗೆ ಹಿಂದೆ ನಿಂತು ಇದು ಕಾಂಗ್ರೆಸ್ ಸಪೋರ್ಟ್ ಕೂಡ ಇದಕ್ಕಿದೆ ಅನ್ನೋ ಮಾಹಿತಿಯನ್ನ ಈಗ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಈಗ CM ಯಡಿಯೂರಪ್ಪ ಕೂಡ ಕಾಂಗ್ರೆಸ್ನವರ ಕೈವಾಡದಿಂದಲೂ ಸಹ ಪ್ರತಿಭಟನೆ ಹತ್ತಿಕ್ಕಲಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇನ್ನೂ ಸಹ ಸಾಕಷ್ಟು ಭದ್ರತೆಯನ್ನು ಒದಗಿಸಿರ್ತಕ್ಕಂಥದ್ದು. ಎಲ್ಲಾ ಕಡೆನೂ ಸಹ ಟೌನ್ ಹಾಲ್ ನ ಸುತ್ತಮುತ್ತ ಇರ್ತಕ್ಕಂಥ ಸಾಕಷ್ಟು ಬ್ಯಾರಿಗೇಡ್ ಗಳನ್ನ ಹಾಕಿ KSRP ತುಕಡಿಯನ್ನ ನಿಯೋಜನೆ ಮಾಡಿ ಎಲ್ಲಾ ಕಡೆ ಸಹ ಸಾಕಷ್ಟು ಭದ್ರತೆ ಒದಗಿಸಿದ್ರು ಸಹ ಬ್ಯಾರಿಗೇಡ್ ನ ಒಳಗಡೆ ಪ್ರತಿಭಟನೆಕಾರರು ಬಂದು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಲ್ಲಿ ಸಹ ಸಾಕಷ್ಟು ಇನ್ನೊಬ್ಬರನ್ನ ಸಹ ವಶಕ್ಕೆ ತೆಗೆದುಕೊಂಡು ಪೊಲೀಸರು ಕರೆದೊಯ್ತಾ ಇದ್ದಾರೆ. ಆ ಕಡೆ ಏನು ಟೌನ್ ಹಾಲ್ ಇಂದ ಆ ಕಡೆ ಏನಿದೆ ಆ ಕಡೆ ಕೂಡ ಸಾಕಷ್ಟು ಪ್ರತಿಭಟನೆ ಆಗ್ತಾ ಇರ್ತಕ್ಕಂಥದ್ದು. ನೀವು ಎಳೆದೊಯ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡಬಹುದು. ಪೊಲೀಸರು ತಡೆದ್ರು ಸಹ ಪ್ರತಿಭಟನಾಕಾರರು ಏನಿದ್ದಾರೆ ಆ ಕಡೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲ ಪೊಲೀಸರು ನೂಕು ನುಗ್ಗಲಾಟದ ನಡುವೆ ಸಹ ಎಲ್ಲರನ್ನ ಸಹ ಹೊರಗಡೆ ದೂಡ್ತಾ ಇರ್ತಕ್ಕಂಥದ್ದು. ಟೌನ್ ಹಾಲ್ ನಿಂದ ಮಾರ್ಕೆಟ್ ಗಳೇ ಹೋಗೋ ರಸ್ತೆಯಲ್ಲಿ ಪೊಲೀಸರು ಅವರನ್ನೆಲ್ಲ ಸಹ ಕರ್ಕೊಂಡೋಗಿ ಎಳೆದೊಯ್ತಾ ಇರ್ತಕ್ಕಂಥ ದೃಶ್ಯಗಳು ಸಹ ನೋಡಬಹುದು. ಸಾಕಷ್ಟು ಪೊಲೀಸರು ಹತ್ತಿಕ್ಕಿದ್ರು ಸಹ ಪ್ರತಿಭಟನಾಕಾರರು ಅವ್ರು ಬಿಡ್ತಾ ಇಲ್ಲ, ಎಲ್ಲರನ್ನೂ ಸಹ ಎಳೆದೊಯ್ತಾ ಇದ್ದಾರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೀಗಾಗಿ ಪೌರತ್ವ ವಿರೋಧಿ ಕಾಯ್ದೆಗೆ ಸಾಕಷ್ಟು ವಿರೋಧ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ಎಲ್ಲರನ್ನ ಹಿಡಿದು ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನು ಸಹ ನೋಡ್ಬೋದು. ಶ್ರೀಲಕ್ಷ್ಮಿ. ರೈಟ್. ಬೆಂಗಳೂರಿನ ಟೌನ್ ಹಾಲ್ ನ ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಅಲ್ಲಿಂದ ಬರ್ತಾ ಇರ್ತಕ್ಕಂಥ ನೇರ ದೃಶ್ಯಗಳು. ಇಲ್ಲಿ ಮಹಿಳೆಯರನ್ನ ಕೂಡ ವಶಪಡಿಸಿಕೊಳ್ಳುತ್ತಾರೆ. ನಿಮ್ಮ ವಿರೋಧ ಏನು? आजादी तुम कुछ भी करना, तुम कुछ भी करना, हम लेके रहेंगे आजादी, कुछ भी करना आजादी। नहीं है किसी प्रोटेस्ट की। अब आप देख रहे हैं
मुर्दाबाद 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 बैंगलोर पुलिस मुर्दाबाद Section 144 has been imposed. You still come over here checking the law. Section 144 has been imposed. ಸರ್ಕಾರಕ್ಕೆ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಹೋರಾಟಕ್ಕೆ ಜಯವಾಗಲಿ ಪೌರತ್ವ ತಿದ್ದುಪಡಿ ಕಾಯ್ದೆ ವಾಪಸ್ ಆಗಲಿ ನಿಷೇಧ ವಾಪಸ್